ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಕನ್ನಡ ಮೀಡಿಯಂ ಹುಡುಗರಾಗಿದ್ದರೆ, ರೂರಲ್ ಹುಡುಗರಾಗಿದ್ದರೆ, ಕೆಮಿಸ್ಟ್ರಿ ಅರ್ಥ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ PSC ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ. ಯೂನಿಟ್ 1, 2, 3, 4 ಅಂತ ಎಲ್ಲದಕ್ಕೂ ಈಕ್ವಲ್ ವೇಟೇಜ್ ಇರುತ್ತೆ. ಯೂನಿಟ್ 1ಅಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ 2 ಇದೆ. ಕೆಮಿಕಲ್ ಬಾಂಡಿಂಗಲ್ಲಿ ನಿಮಗೆ ಯಾವ್ಯಾವುದಿದೆ ಅಂದರೆ ಅಯಾನಿಕ್ ಬಾಂಡಿಂಗ್ ಇದೆ, ಕೋವಲೆಂಟ್ ಬಾಂಡಿಂಗ್ ಇದೆ, ಅದೇ ಥರ ಮೆಟಾಲಿಕ್ ಬಾಂಡಿಂಗ್ ಇದೆ. ಅಯಾನಿಕ್ ಬಾಂಡಿಂಗ್ದು ಮತ್ತು ಕೋವಲೆಂಟ್ ಬಾಂಡಿಂಗ್ದು ಆಲ್ರೆಡಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಮೆಟಾಲಿಕ್ ಬಾಂಡಿಂಗ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೆಟಲ್ಸ್ ಅಂತ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರ್ತವೆ. ಅದಕ್ಕೆ ತಂದೆ ಆದಂಥ ಜನರಲ್ ಪ್ರಾಪರ್ಟೀಸ್ ಇರ್ತವೆ. ದೇ ಆರ್ ಸಾಲಿಡ್ಸ್ ಇನ್ ನೇಚರ್. ದೇ ಗೋಯಿಂಗ್ ಟು ಹ್ಯಾವ್ ಎ ಮೆಲೆಬಿಲಿಟಿ, ಡಕ್ಟೈಲ್ ಪ್ರಾಪರ್ಟಿ ಇರುತ್ತೆ, ಕಂಡಕ್ಟಿವಿಟಿ ಇರುತ್ತೆ. ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅದನ್ನೆಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ವೈ ಓನ್ಲಿ ಸಮ್ ಆಫ್ ದಿ ಮೆಟಲ್ಸ್, ಸಮ್ ಆಫ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್, ವೈ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಮ್ ಆಸ್ ಎ ಮೆಟಲ್ಸ್. ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಗಳಿವೆ. ಅದರಲ್ಲಿ ಕೆಲವೊಂದನ್ನಷ್ಟೇ ಮೆಟಲ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಅದಕ್ಕೆ ಇರೋವಂಥ ಸ್ಪೆಷಲ್ ಪ್ರಾಪರ್ಟಿ ಏನು? ವೈ ಇಟ್ ಗೋಯಿಂಗ್ ಟು ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಎ ಮೆಟಲ್. ಅದಕ್ಕೆ ಆ ಮೆಟಲ್ಸ್ ಅಂತ ಏನು ಕರಿತೀವಲ್ಲ ಅದಕ್ಕೆ ತಂದೆ ಆದಂಥ ಡಿಸ್ಟಿಂಕ್ಟ್ ಪ್ರಾಪರ್ಟೀಸ್ ಇರ್ತವೆ. ಅವು ಹೇಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರೋವಂಥ ಥಿಯರಿಗೆ ನಾವೇನಂತ ಕರಿತೀವಿ ಅಂತಂದರೆ ಫ್ಲೋ ಮಾಡೆಲ್ ಅಂತ ಕರಿತೀವಿ. ಆ ಬೇಸಿಸ್ ಮೇಲೆ ನಾವು ಕಂಡಕ್ಟಿವಿಟಿ ಆಗಿರ್ಬೋದು, ಲಸ್ಚರ್ ಆಗಿರ್ಬೋದು, ಮೆಲೆಬಿಲಿಟಿ, ಡಕ್ಟೈಲಿಟಿ ಆಗಿರ್ಬೋದು, ಕೋರ್ಸಿವ್ ಫೋರ್ಸ್ ಇರ್ಬೋದು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ನಾನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೆಟಾಲಿಕ್ ಬಾಂಡಿಂಗ್ ಅಂದರೆ ಏನು ಅಂದರೆ ದ ಬಾಂಡ್ ಬಿಟ್ವೀನ್ 2 ಮೆಟಲ್ಸ್. 2 ಮೆಟಲ್ಸ್ ಇದೆ, ಮೆಟಲ್ ಆಟಮ್ಸ್ ಇದೆ, ಅವೆರಡರ ಮಧ್ಯೆ ಇರುವಂಥ ಬಾಂಡಿಂಗಿಗೆ ನಾವೇನಂತ ಕರಿತೀವಿ? ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಸೊ ಈ ಮೆಟಲ್ಸ್ ಏನು ಮಾಡ್ತವೆ ಅಂತಂದರೆ ಯೂಶಲಿ ನಮ್ಗೆ ಗೊತ್ತಿದೆ ಆಲ್ರೆಡಿ. ಮೆಟಲ್ಸ್ ಅಂತಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ನಾವು ಪಿರಿಯಾಡಿಕ್ ಟೇಬಲ್ನ ಕ್ಲಾಸಿಫೈ ಮಾಡಬೇಕಾದ್ರೆ ನೀವು ಆಲ್ರೆಡಿ ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಓದಿದ್ರಿ. ಸೊ ನಾವು ಯಾವ ಪ್ರಾಪರ್ಟಿ ಮೇಲೆ ಮಾಡ್ತೀವಿ? ಎಸ್ ಬ್ಲಾಕ್ ಅಂತ ಕರಿತೀವಿ, ದೇ ಆರ್ ಹೈಲಿ ಮೆಟಾಲಿಕ್ ಇನ್ ನೇಚರ್. ಅದೇ ಥರ ನಾವು P ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೆಟಲ್ ಅಥವಾ ಮೆಟಲಾಯ್ಡ್ಸ್, ನಾನ್ ಮೆಟಲ್ಸು ಮತ್ತು ಮೆಟಲಾಯ್ಡ್ಸ್ ಇರ್ತವೆ. D ಬ್ಲಾಕ್ ಇರೋದನ್ನೆಲ್ಲ ಮೆಟಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಮೆಟಲ್ಸ್ ಏನು ಮೇಜರ್ ಆಗಿರುವಂಥದ್ದು, ದೇ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್ನ ಕಳ್ಕೊಳ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಮೆಟಲ್ಸ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ನ ಕಳ್ಕೊಂಡ್ಮೇಲೆ ವೆನ್ ದೇ ಗೋಯಿಂಗ್ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್, ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಏನಿರ್ತಾವಲ್ಲ ದೇ ಗೋಯಿಂಗ್ ಟು ವೈಬ್ರೇಟ್ ಅಬೌಟ್ ದಿ ಫಿಕ್ಸ್ಡ್ ಪೊಸಿಷನ್. ಈಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಚಿತ್ರದಲ್ಲಿರೋ ಥರ ನೋಡ್ಕೊಳ್ಳಿ. ಈಗ ಆಟಮ್ ಇದೆ, ಆಟಮಲ್ಲಿ ಏನು ಮಾಡ್ತಾ ಇದೆ? ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ಯಾಕೆ ಎಲೆಕ್ಟ್ರಾನ್ನ ಕಳ್ಕೊಳ್ತಾ ಇದೆ ಅಂತಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬರುತ್ತೆ. ಹಾಗಾಗಿ ದೇ ಆಲ್ವೇಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ದಿ ಎಲೆಕ್ಟ್ರಾನ್. ಆಕ್ಟೇಟ್ ಅರೇಂಜ್ಮೆಂಟ್ ಆಗೋದಕ್ಕೆ, ಸ್ಟೇಬಲ್ ಆಗೋದಕ್ಕೋಸ್ಕರ ತಮ್ಮ ಎಲೆಕ್ಟ್ರಾನ್ಸ್ನ ಕೊಡ್ತವೆ. ಎಲೆಕ್ಟ್ರಾನ್ಸ್ನ ಕೊಟ್ಟ ಮೇಲೆ ದೇ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಆ ಪಾಸಿಟಿವ್ ಚಾರ್ಜ್ ಸುತ್ತದಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಮೆಟಲ್ಸ್ ಏನಾಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರ್ತವೆ ನಿಮಗೆ. ಸೊ ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ? ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಪಾಸಿಟಿವ್ ಅಯಾನ್ ಫ್ರಮ್ ದಿ ಮೆಟಲ್, ಈ ಮೆಟಲ್ ಇದೇನು ಇದು ಪಾಸಿಟಿವ್ಲಿ ಚಾರ್ಜ್ ಬರ್ದಿದ್ದೀವಲ್ಲ, ದಿಸ್ ಇಸ್ ಎ ಮೆಟಲ್ ಅಯಾನ್ಸ್ ಫ್ರಮ್ ದಿ ಪಾಸಿಟಿವ್ ಅಯಾನ್ ಫ್ರಮ್ ದಿ ಮೆಟಲ್ ಇದೆ. ಇದೇನಿದೆಯಲ್ಲ ಇವೆಲ್ಲನೂ ಎಲೆಕ್ಟ್ರಾನ್ಸ್ ಇದೆ. ಈ ಎಲೆಕ್ಟ್ರಾನ್ಸ್ ಏನಾಗಿರ್ತವೆ ಅಂತಂದರೆ ಎಷ್ಟೊಂದು ಎಲೆಕ್ಟ್ರಾನ್ಸ್ ಇರ್ತವೆ. ನಾವು ಮೆಟಲ್ಸ್ ಅಂತಂದರೆ ಓನ್ಲಿ 1 ಆಟಮ್ ಇರಲ್ಲ. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಹ್ಯೂಜ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮೆಟಲ್. ಸೊ ಆ ಎಲ್ಲ ಆಟಮ್ಸ್ ಏನು ಮಾಡ್ತವೆ? ತಮ್ಮ ಎಲೆಕ್ಟ್ರಾನ್ಸ್ನ ಕೊಟ್ಟಿರ್ತವೆ. ಸೊ ಅದನ್ನು ನೋಡೋದಕ್ಕೆ ಹೆಂಗೆ ಕಾಣಿಸ್ಕೊಳ್ತವೆ ಅಂತಂದರೆ ಈ ಮೆಟಾಲಿಕ್ ಲ್ಯಾಟಿಸ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ಅದೇ ಥರ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್. ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಒಂದಕ್ಕೊಂದು ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸಿ ಆಫ್ ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಸನ್ನು ನಾವು ಸಮುದ್ರ ಅಂತ ತೊಗೊಂಡ್ರೆ ಆ ಸಮುದ್ರದ ಮೇಲೆ ತೇಲ್ತಾ ಇರೋವಂಥದ್ದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಅಂತ ಕರಿತೀವಿ. ಅಂದರೆ ಒಂದು ಸಿ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಸಮುದ್ರ ಇದೆ ಅಂತ ಇಟ್ಕೊಳ್ಳೋಣ. ಆ ಸಮುದ್ರದಲ್ಲಿ ಏನಾಗಿರುತ್ತೆ? ಆ ಸಮುದ್ರ ಯಾವುದರಿಂದ ಮಾಡಲ್ಪಟ್ಟಿದೆ? ಆ ಸಮುದ್ರ ಏನಾಗ್ತಿದೆ? ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸಿಂದ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇದೆ. ಆ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಜೊತೆಗೆ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ. ಸೊ ಒಂದು ಸಮುದ್ರ ಇದೆ, ಆ ಸಮುದ್ರದ ಜೊತೆಗೆ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್
ಮೆಟಲ್ ಅಯಾನ್ಸ್ ಇದೆ. ಅವೆರಡರ ಮಧ್ಯದಲ್ಲಿ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ತವೆ, ಒಂದಕ್ಕೊಂದು ಬಿಟ್ಟು ಹೋಗಲ್ಲ. ದೇ ಗೋಯಿಂಗ್ ಟು ಬಿ ಇನ್ ಎ ಸರ್ಟೈನ್ ಲಿಮಿಟಲ್ಲೇ ಅವು ಉಳ್ಕೊಳ್ತಾ ಹೋಗ್ತವೆ. ಪಾಸಿಟಿವ್ ಅಯಾನ್ಸ್ ವೈಬ್ರೇಟ್ ಅಬೌಟ್ ಎ ಫಿಕ್ಸ್ಡ್ ಪೊಸಿಷನ್, ಅವು ಫಿಕ್ಸ್ಡ್ ಪೊಸಿಷನಲ್ಲಿ ವೈಬ್ರೇಟ್ ಆಗ್ತಿರ್ತವೆ. ಆದರೆ ಈ ಲೂಸ್ ಎಲೆಕ್ಟ್ರಾನ್ಸ್ ಏನಿರ್ತವೆ ದೇ ಗೋಯಿಂಗ್ ಟು ರೋಮ್ ಅರೌಂಡ್ ಇನ್ ದಿ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸ್, ಸುತ್ತಲೂ ಏನು ಮಾಡಿರ್ತವೆ, ಸುತ್ತಕೊಳ್ತಿರ್ತವೆ. ಆ ಎಲೆಕ್ಟ್ರಾನ್ಸು ಯಾವುದೇ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಗೆ ಒಂದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇಟ್ ಈಸ್ ರಿಲೇಟೆಡ್ ಟು ಸೋ ಮೆನಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್. ಹಂಗಾಗಿ ಏನು ಮಾಡುತ್ತೆ ಅಂದರೆ ದೇ ಗೋಯಿಂಗ್ ಟು ಮೂವ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಲ್ಯಾಟಿಸ್ ಟು ಅನದರ್ ಪಾರ್ಟ್ ಆಫ್ ದಿ ಲ್ಯಾಟಿಸ್. ಸೊ ಈ ನಿಮ್ಗೇನಾಗಿದೆ, ಈ ಎಲೆಕ್ಟ್ರಾನ್ಸ್ ಏನಿದ್ದಾವಲ್ಲ, ಯಾವುದು ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಕರಿತೀವಲ್ಲ, ಅವೇನಾಗಿದೆ ಅಂತಂದರೆ ದೇ ಆರ್ ನಾಟ್ ಲೋಕಲೈಸ್ಡ್, ದೇ ಆರ್ ಡಿಲೋಕಲೈಸ್ಡ್, ಮೂವ್ ಆಗ್ತಾ ಇರ್ತವೆ. ಆದರೆ ಪಾಸಿಟಿವ್ಲಿ ಚಾರ್ಜ್ಡ್ ಏನಿರ್ತಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಫಿಕ್ಸ್ಡ್ ಪೊಸಿಷನ್, ದೇ ಗೋಯಿಂಗ್ ಟು ವೈಬ್ರೇಟ್ ಇನ್ ಎ ಫಿಕ್ಸ್ಡ್ ಡೈರೆಕ್ಷನ್. ಅವು ಹಾಗೇ ಇರ್ತವೆ. ಅದಕ್ಕೆ ನಾವು ಈ ಮೆಟಲ್ ಅಯಾನ್ಸ್ ಏನಾಗ್ತಿದೆ, ಲೋಕಲೈಸ್ಡ್ ಆಗಿದೆ. ಆದರೆ ಈ ಎಲೆಕ್ಟ್ರಾನ್ಸ್ ಏನಿದೆ ಅವು ಡಿಲೋಕಲೈಸ್ಡ್ ಆಗಿದೆ. ಥ್ರೂಔಟ್ ದಿ ಎಂಟೈರ್ ಸಾಲಿಡ್, ಥ್ರೂಔಟ್ ದಿ ಎಂಟೈರ್ ಲ್ಯಾಟಿಸ್ ಅವೇನು ಮಾಡ್ತವೆ ಅಂತಂದರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ಎಲ್ಲ ಕಡೆಗೂ ಮೂವ್ ಆಗ್ತಾ ಇರ್ತವೆ. ದ ಬಾಂಡ್ ದಟ್ ರಿಸಲ್ಟ್ ಫ್ರಮ್ ದಿ ಶೇರ್ಡ್ ಪೂಲ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಅಸ್ ದಿ ಮೆಟಾಲಿಕ್ ಬಾಂಡ್. ಇದನ್ನ ಈ ಥರ ಅವೆರಡರ ಮಧ್ಯದಲ್ಲಿ ಏನಾಗಿದೆ, ಪಾಸಿಟಿವ್ಲಿ ಚಾರ್ಜ್ಡ್ ಇದೆ ಮೆಟಲ್ ಅಯಾನ್ಸ್ ಇದೆ, ಅದೇ ಥರ ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ಸ್ ಮತ್ತು ಪಾಸಿಟಿವ್ಲಿ ಚಾರ್ಜ್ ಮೆಟಲ್ ಅಯಾನ್ಸ್ ಮಧ್ಯದಲ್ಲಿ ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದು ವೀಕ್ ಆಗಿರುತ್ತೆ, ಬಟ್ ಇರುತ್ತೆ. ಅಂಥದಕ್ಕೆ ನಾವು ಅಂಥ ಬಾಂಡ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ಡಿಲೋಕಲೈಸ್ ಆಗಿರ್ತವೆ. ದೆ ಕೀಪ್ ಆನ್ ಮೂವಿಂಗ್, ಒಂದೇ ಕಡೆಗಿರಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಡಾಡ್ತಾ ಇರ್ತವೆ. ಆದರೆ ಈ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಏನಿದೆಯಲ್ಲ ಅವು ಮೂವ್ ಆಗಲ್ಲ, ಹಾಗೇ ಇರ್ತವೆ. ಸೊ ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ, ಒಂದು ಸಮುದ್ರ ಇದೆ, ಸಮುದ್ರದಲ್ಲಿ ಏನಿದೆ, ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿ ಆ ಎಲೆಕ್ಟ್ರಾನ್ಸ್ ಇರುವಂಥ ಸಮುದ್ರದಲ್ಲಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸು ಫ್ಲೋಟ್ ಆಗ್ತಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಆ ರೀತಿಯಾಗಿ ಇರುತ್ತೆ ಮೆಟಾಲಿಕ್ ಬಾಂಡಲ್ಲಿ. ಸೊ ಈ ಥರ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುವಂಥ ಬಾಂಡ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಅಂಥ ಸಬ್ಸ್ಟೆನ್ಸಸ್ಗೆ ನಾವು ಮೆಟಲ್ಸ್ ಅಂತ ಕರಿತೀವಿ. ಅದಕ್ಕೆ ತಂದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇರ್ತವೆ. ದೇ ಗೋಯಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ, ದೇ ಕಂಡಕ್ಟ್ಸ್ ಈಟ್, ಮೆಲಿಯಬಲ್, ಡೆಕ್ಟೈಲ್, ಲಶ್ಚರಿಯಸ್. ಮೆಲಿಯಬಲ್ ಅಂದರೆ ತಿನ್ ಲೇಯರ್ ಆಗಿ ಅದನ್ನು ಬೀಟ್ ಮಾಡೋ ಅಂಥದ್ದು. ಡೆಕ್ಟೈಲ್ ಅಂತಂದರೆ ನಾವು ವೈರ್ ಥರ ಅದನ್ನು ವೈಂಡ್ ಮಾಡ್ಕೊಳ್ಳೋ ಲೆಸ್ಚರಸ್ ಅಂತಂದರೆ ಒಳೆಯೋ ಅಂಥದ್ದು. ದೇ ಗೋಯಿಂಗ್ ಟು ಹ್ಯಾವ್ ಐ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಇದನ್ನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನನಗೆ ಸಿ ಮಾಡೆಲ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಹೇಳ್ತೀವಿ. ಅದನ್ನು ನಾನು ಮಾಡ್ಕೋಬೇಕು. ಅಗೇನ್ ಈ ಮೆಟಾಲಿಕ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ 3 ಥಿಯರಿಗಳಿದ್ದಾವೆ. ಒಂದೊಂದು ಥಿಯರಿನಲ್ಲಿ ಒಂದೊಂದು ಪ್ರಾಪರ್ಟಿಗಳು ನಮಗೆ ಹೇಳ್ತಾ ಹೋಯಿತು. ಮೊದಲನೇ ಥಿಯರಿಗೆ ನಾವೇನಂತ ಕರಿತೀವಿ, ಸಿ ವೇಲೆನ್ಸ್ ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಸಿ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಪ್ಲೈನ್ ಬೈ ಮೆಟಲ್ಸ್ ಆರ್ ಗುಡ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಯಾಕೆ ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ಅಲ್ಲಿ ಏನಾಗಿರುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ, ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಇರ್ತವೆ. ಈ ಎಲೆಕ್ಟ್ರಾನ್ಸ್ ಏನಿರ್ತವೆ ದೇ ಕೀಪ್ ಆನ್ ಮೂವಿಂಗ್, ಒಂದು ಕಡೆಗೆ ಮೂವ್ ಆಗ್ತಾ ಇರ್ತವೆ. ಸಿನ್ಸ್ ದೇ ಆರ್ ವೆರಿ ಫ್ರೀ ಟು ಮೂವ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್, ದೇ ಗೋಯಿಂಗ್ ಟು ಕ್ಯಾರಿ ದಿ ಚಾರ್ಜ್ ಅಲಾಂಗ್ ವಿತ್ ದಮ್. ದೇರ್ಫೋರ್ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ವೆರಿ ಗುಡ್ ಕಂಡಕ್ಟರ್ಸ್ ಥರ ನಾವು ಅದನ್ನು ಆ್ಯಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ದೇ ಗೋಯಿಂಗ್ ಟು ಹ್ಯಾವ್ ವೆರಿ ಗುಡ್. ಅದೇ ಥರ ಪ್ರೈಮರ್ಲಿ ಕಂಡಕ್ಷನ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಹ್ಯಾಕ್ ಮಾಡ್ಕೊಳ್ಳುತ್ತೆ ಅಂದರೆ ಈ ಅಯಾನ್ಸ್ ಏನು ಮಾಡ್ತವೆ, ದೇ ಸ್ಟಾರ್ಟ್ ವೈಬ್ರೇಟಿಂಗ್ ಫ್ರೀಲಿ than other bonds, which means that it is easier for each atom to transmit thermal energy to the neighbor atom. ಸೊ ಥರ್ಮಲ್ ಎನರ್ಜಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡಬೇಕು ಅಂತಂದರೆ ಈ ಫ್ರೀ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ತಮ್ಮ ಜೊತೆಗೆ ಅವು ಕ್ಯಾರಿ ಮಾಡ್ಕೊಳ್ತಾ ಹೋಗ್ತವೆ. ರೆಗ್ಯುಲರ್ ರಿಪೀಟಿಂಗ್ ಲ್ಯಾಟಿಸ್ ಕ್ಲೋಸ್ ಪ್ರಾಕ್ಸಿಮಿಟಿ ಆಫ್ ದಿ ಅಯಾನ್ಸ್ ಪ್ರಮೋಟ್ಸ್ ದಿ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಕೊಟ್ಟಿರೋ ಅಂಥದ್ದು ಕ್ರಿಸ್ಟಲ್ ಲ್ಯಾಟಿಸು ಚಿಕ್ಕದಾಗಿದೆ. ಕ್ರಿಸ್ಟಲ್ ಲ್ಯಾಟಿಸ್, ಆ ಲ್ಯಾಟಿಸಲ್ಲಿ ಏನಿದೆ, ಸಿ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ ಪಾಸಿಟಿವ್ಲಿ ಚಾರ್ಜ್ ಇದೆ. ಆ ಎಲೆಕ್ಟ್ರಾನ್ಸ್ ಏನು ಮಾಡ್ತಿರ್ತವೆ, ದೇ ಕೀಪ್ ಆನ್ ಮೂವಿಂಗ್. ಸೊ ಸಿನ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅವೇನು ಮಾಡ್ತವೆ, ತಮ್ಮ ಹತ್ರ ಎನರ್ಜಿ ಬಂತು ಅಂದರೆ, ಥರ್ಮಲ್ ಎನರ್ಜಿ ಬಂತು ಅಂದರೆ, ಸಿನ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ದಿಸ್ ಎಕ್ಸ್ಪ್ಲೈನ್ಸ್ ದಿ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಮೆಟಲ್ಸ್. ಅದೇ ಥರ ಮೆಲಿಯಬಲ್ ಆ್ಯಂಡ್ ಡಕ್ಟಿಲಿಟಿನೂ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ದಿ ಸೇಮ್ ಥಿಯರಿ ಓನ್ಲಿ. ಮೆಟಲ್ಸ್ ಆರ್ ಮೆಲಿಯಬಲ್, ಏಬಲ್ ಟು ಹ್ಯಾಮರ್ಡ್ ಇನ್ ಟು ಶೀಟ್. ಅದನ್ನು ಹ್ಯಾಮರ್ ತೊಗೊಂಡು ತಿನ್ನ ಶೀಟಾಗಿ ನಾನು ಅದನ್ನು ಮಾಡ್ಬೋದು. ಅದೇ ಥರ ನನಗೆ ಡಕ್ಟೈಲ್ ಅಂತಂದರೆ ಡ್ರಾನ್ ಇಂಟು ಎ ವೈರ್ ಥರ ಅದನ್ನು ನಾನು ಎಳಿಬೋದು. ಎಗೇನ್ ಇದು ಯಾಕೆ ಅಂದರೆ, ಎಗೇನ್ ದಿಸ್ ಈಸ್ ಬಿಕಾಸ್ ಆಫ್ ದಿ ಮೊಬಿಲಿಟಿ ಆಫ್ ದಿ
ಪಾರ್ಟಿಕಲ್ಸ್. ಮೊಬಿಲಿಟಿ ಅಂದರೆ ಆ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಈಸಿಯಾಗಿ ಸ್ಲಿಪ್ ಆಗ್ತವೆ. ಬಡಿತಾ ಇದ್ದಂಗೆ ಒಂದು ಕಡೆಗೆ ಬಡಿದ ತಕ್ಷಣ ಏನು ಮಾಡ್ತವೆ, ಎಲೆಕ್ಟ್ರಾನ್ಸ್ ಫ್ರೀ ಇರ್ತವೆ, ಪಕ್ಕಕ್ಕೆ ಮೂವ್ ಆಗ್ತವೆ. ಇನ್ನೊಂದು ಬಡಿತೀನಿ, ಇನ್ನೊಂದು ಹ್ಯಾಮರ್ ಮಾಡ್ತೀನಿ, ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ಸೊ ದೆ ಕೀಪ್ ಆನ್ ಮೂವಿಂಗ್. So electrons between the each atom can slip past each other into a long chain as electrons move between them. ಸೊ ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇರ್ತವೆ. ಬಡಿದ ತಕ್ಷಣ ಏನು ಮಾಡ್ತವೆ, ಎಲೆಕ್ಟ್ರಾನ್ ಪಕ್ಕಕ್ಕೆ ಹೋಗುತ್ತೆ, ಮತ್ತೆ ಹೊಡಿತೀನಿ, ಎಲೆಕ್ಟ್ರಾನ್ ಪಕ್ಕಕ್ಕೆ ಹೋಗುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ದೊಡ್ಡ ಚೈನ್ ಆಗಿ, ಶೀಟ್ ಆಗಿ ಅದು ನಾನು ಕನ್ವರ್ಟ್ ಮಾಡ್ಕೋಬೋದು. ಎಗೇನ್ ಲಸ್ಚರಿಯಸ್, ಅವು ನೋಡೋದಕ್ಕೆ ಕಟ್ ಮಾಡಿದಾಗ, ಫೈನ್ಲಿ ಕಟ್ ಮಾಡಿದಾಗ ತುಂಬ ಶೈನಿ ಅಪಿಯರೆನ್ಸ್ ಇರ್ತವೆ. ಯಾಕೆ ಅಂದರೆ ರೋ ಆಫ್ ಆಟಮ್ ಆಲ್ ಸೇಮ್, ಇರುವಂಥ ಎಲ್ಲ ಆಟಮ್ಸ್ ಏನಾಗಿದೆ, ಸೇಮ್ ಇದೆ. ಆಮೇಲೆ ಏನಾಗಿದೆ, ಎಲ್ಲ ಒಂದೇ ರೋನಲ್ಲಿ ಅರೇಂಜ್ ಆಗ್ತಿದೆ, ಪರ್ಫೆಕ್ಟ್ಲಿ ಲೈನ್ಡ್ ಅಪ್. ಕ್ರಿಸ್ಟಲ್ ಲ್ಯಾಟಿಸಲ್ಲಿ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಏನಿದೆಯಲ್ಲ, ಅಯಾನ್ಸ್ ಏನಿದೆಯಲ್ಲ, ಮೆಟಲ್ ಅಯಾನ್ಸ್ ಇದೆಯಲ್ಲ, ಅದು ಮೂವ್ ಆಗಲ್ಲ, ಫಿಕ್ಸ್ ಆಗಿರ್ತವೆ, ಅವು ಮೂವ್ ಆಗಲ್ಲ. ಎಲೆಕ್ಟ್ರಾನ್ಸ್ ಮಾತ್ರ ಮೂವ್ ಆಗ್ತವೆ. ಇವೆಲ್ಲ ಆಟಮ್ಸ್ ಏನಾಗಿದೆ, ಒಂದೇ ಲೈನಲ್ಲಿದೆ, ಪರ್ಫೆಕ್ಟ್ಲಿ ಲೈನ್ ಆಗಿದೆ. ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಲೈಟ್ ಏನಾದರೂ ಅದ್ರ ಮೇಲೆ ಬಿದ್ದರೆ ಇಮಿಡಿಯೇಟ್ಲಿ ಅದು ರಿಫ್ಲೆಕ್ಟ್ ಮಾಡಿದಾಗ ನಿಮಗೆ ಲಸ್ಚೂರಿಯಸ್ ಆಗುತ್ತೆ. ಸಿ ಆಫ್ ಎಲೆಕ್ಟ್ರಾನ್ ಆನ್ ದಿ ಸರ್ಫೇಸ್ ಆಫ್ ದಿ ಮೆಟಲ್ ಕಾಂಟ್ರಿಬ್ಯೂಟ್ಸ್ ಟು ದಿಸ್ ಲಸ್ಚರ್. ಸೊ ಸಿ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಏನು ಕರಿತೀವಿ, ಯಾವುದು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ದಿ ಮೆಟಲ್, ಅದು ಏನು ಮಾಡುತ್ತೆ ಅಂದರೆ ಸರ್ಫೇಸ್ ಮೇಲೆ ಬಿದ್ದಾಗ ಎನರ್ಜಿನ ಅಥವಾ ಲೈಟ್ನ ಅದು ರಿಫ್ಲೆಕ್ಟ್ ಬ್ಯಾಕ್ ಮಾಡುತ್ತೆ. ಹಾಗಾಗಿ ನಮಗೆ ಅದು ಒಳೆಯೋ ಥರ ಕಾಣಿಸುತ್ತೆ. Metals generally have extremely high melting and boiling points. This is because usually metals ಅಂತಂದ್ರೆ ಏನಾಗಿರುತ್ತೆ, ಅವೇನಾಗಿರ್ತವೆ, ಸಾಲಿಡ್ಸ್ ಆಗಿರ್ತವೆ. ಹಾಗಾಗಿ ಯಾವಾಗೂ ನಾವು ಸಾಲಿಡ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವಿ. ಇದು ಯಾಕೆ ಅಂತಂದರೆ ಅವೆರಡರ ಮಧ್ಯದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂತಂದರೆ ಅವಾಗ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು cleave that bond. Difficult to pull the metal atom completely away from the group of cations and attracting electrons. Lot of energy needed to separate the metallic ions. ಈ ಮೆಟಾಲಿಕ್ ಅಯಾನ್ಸ್ ಏನಾಗ್ತಿದೆ, ಅವು ಫಿಕ್ಸ್ ಆಗಿದ್ದಾವೆ, ಆದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಅವು ಮೂವ್ ಆಗ್ತಿರ್ತವೆ, ಸಿ ಥರ ಇರ್ತವೆ. ಅವು ಏನು ಮಾಡ್ತಾ ಇದ್ದಾವೆ, ಈ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ನ ಹೋಲ್ಡ್ ಮಾಡ್ತಾ ಇದೆ, ಹೋಗೋಕ್ಕೆ ಅದನ್ನಂದ್ರೆ ಹೊರಗಡೆ ಸಪ್ರೇಟ್ ಮಾಡೋಕ್ಕೆ, ಅದನ್ನು ಎಳ್ಕೊಂಡು ಹೋಗೋಕ್ಕೆ ಅದು ಬಿಡ್ತಾ ಇಲ್ಲ. ಹಾಗಾಗಿ ಏನು ಮಾಡಬೇಕು, ನೀವು ಎಳಿಲೇಬೇಕು ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಅಮೌಂಟ್ ಆಫ್ ಎನರ್ಜಿ ಟು ಸಪ್ರೇಟ್ ದೆಮ್. ಬಿಕಾಸ್ ಆಫ್ ದ್ಯಾಟ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಮೆಟಾಲಿಕ್ ಬಾಂಡ್ ಅಂದ್ರೇನು, ಆ ಪ್ರಾಪರ್ಟೀಸ್ ಏನು, ಅದನ್ನು ನಾವು ಯಾವುದು ರೂಲ್ ಪ್ರಕಾರ, ಯಾವ ಥಿಯರಿ ಪ್ರಕಾರ ನಾವು ಅರ್ಥ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳ್ತೀನಿ. ಇದನ್ನು ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಪ್ರಾಪರ್ಟಿ, ಯಾವುದೋ ಒಂದು ಪ್ರಾಪರ್ಟಿ ಕೇಳ್ಬಿಟ್ಟು ಬೇಸ್ಡ್ ಆನ್ ದಿಸ್ ಥಿಯರಿ ಹೌ ಯು ಕ್ಯಾನ್ ಕನ್ವಿನ್ಸ್ ದ ಮೆಟಲ್ಸ್ ಆರ್ ಗೋಯಿಂಗ್ ಟು ಮೆಲೆಬಲ್ ಆ್ಯಂಡ್ ಡಕ್ಟೈಲ್. ಅದನ್ನೆಲ್ಲ ನೀವಿಲ್ಲಿ ಈ ವಿಡಿಯೋ ನೋಡಿ ಆ ಥರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.